ಅಮ್ಮಂಗೆ ತುಂಬಾ ಹುಷಾರಿರಲಿಲ್ಲ. ನಾನು ಇನ್ನೇನು ಮದುವೆಗೆ ಒಪ್ಕೊಂಡಿಲ್ಲ ಅಂದಿದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಸಿಚುವೇಶನ್ ಇತ್ತು. ಇಷ್ಟೊತ್ತಿಗೆ ಅಮ್ಮ ಫೋಟೋನೇ ಆಗೋಗಿರ್ತಿದ್ರು. ಆದರೆ ಯಾವ ಟೈಮಿಗೆ ಏನು ಬದಲಾವಣೆ ಮಾಡ್ಕೊಂಡೆ ಭಾಳ ಖುಷಿ. ಎಂಗೇಜ್ಮೆಂಟ್ ನಿನ್ನ ಪ್ರಕಾರ ಯಾವ ರೀತಿ ಮಾಡ್ತೀನಿ ತಗೊಳ್ಳಿ ನಿಮಗೆ ರಿಂಗು. ಸೇಮ್ ಹಿಯರ್. ನಮಗೆ ನಿಮ್ಮ ರಿಂಗ್ ಅವಶ್ಯಕತೆ ಇಲ್ಲ. ಇವಾಗಲೇ ಹೋಗ್ಬಿಟ್ಟು ದೊಡ್ಡವ್ರ ಮುಂದೆ ಈ ಎಂಗೇಜ್ಮೆಂಟ್ ನಮ್ಗೆ ಇಷ್ಟ ಇರಲಿಲ್ಲ, ಈ ಎಂಗೇಜ್ಮೆಂಟ್ನ ಊಫಿ ಮಾಡಿಬಿಡಿ ಅಂತ ಹೇಳ್ಬಿಡೋಣ. ಅಮ್ಮ ಇನ್ನೇನು ಸರ್ಪ್ರೈಸ್ ಅಂತ ಇನ್ನು ಎಷ್ಟು ತಿಂಗೆ ಕುಂತಿರೋದು? ಕ್ಯಾನೇ ಇಲ್ವಾ ನಮ್ಗೆ? ಅಯ್ಯೋ ಹೌದಲ್ವಾ, ಉಗ್ರ ಬದಲಾಯಿಸ್ಕೊಳ್ಳಿ. ಹೇಳ ಮೇಲೆ ಏನು ಮುಖ ನೋಡ್ತಿದ್ಯೋ? ಹಾಕು ಉಂಗ್ರವ. ರಿಂಗ್ ಹಾಕು ಮರೀತಿ. ಇನ್ನು ಎಷ್ಟು ಸಂದಡಿ ಕಾಂತೇಕಂತ್ರಿ. ಮದುವೆ ಆದ್ಮೇಲೆ ಒಬ್ರಿಗೊಬ್ರು ಮುಖ ಕಾಮದ್ ಇದ್ದದ್ದೇ ಅಲ್ಲ. ಹೇಳಿ ಕೇಳಿಸ್ತಿಲ್ಲ. ಹಾಕು ಉಂಗ್ರನ. ಹಾಕು ಮರೀತಿ. ನೆಗಡ ನೆಗಡ್ತೀನಿ ಹಾಕು ಉಗ್ರ. ಲೇ ಯಾಕಲ ತಿನ್ನೋ ಸ್ವೀಟ್ನ ಮೈಸೂರು ಪಾಕು ಮಂಡ್ಯ ಪಾಕದ್ದೆ ಏನಾಗಲ್ಲ ತಿನ್ನು. ಮಂಜು ಇನ್ನೇನಪ್ಪ, ನಾವು ಅಂದ್ಕೊಂಡ ಹಾಗೆ ಎಂಗೇಜ್ಮೆಂಟ್ ಎಲ್ಲ ಮುಗೀತು. ಇನ್ಯಾಕೆ ತಡ? ದಾಮ್ ಧೂಮ್ ಅಂತ ಮದುವೆ ಮಾಡಿ ಮುಗಿಸ್ಬಿಡವ. ಹೌದಪ್ಪ, ಮುಗ್ಬೋದೆ. ಮತ್ತೆಂತ ವೆಯ್ಟಿಂಗ್ ಮಾಡ್ಲಿಕ್ಕಿಂತ ಇಲ್ಲ ಎಂತ ಕತೆ ಇದು? ಎಂಗೇಜ್ಮೆಂಟ್ ಮಾಡೋದಂತಕ್ಕೆ ಸರ್ಪ್ರೈಸ್ ಆಗಿಲ್ಲ ಅಂದೇಳಿ ಶಾಕ್ ಆಗಿ ಕೂತಿರಪ್ಪ. ಅರ್ಥ ಈಗ ಅವ್ರಿವ್ರದ್ದು ಕತೆ ಅಂತ ಗೊತ್ತಾ? ಬೆಂಗಳೂರಿಗೆ ಯಾವುದೋ ಕಾಫಿ ಶಾಪ್ ಒಟ್ಟಿಗೆ ಕಾಫಿ ಕುಡಿಕ ಹೋಗಿದ್ರು. ಬಹುಶಃ ಇವ್ರು ಮಾತಾಡ್ತಾರೆ ಬೆಂಗಳೂರಿಗೆ ಕಳಿಸ್ತಾರೆ ನಾವು. ಅಂದರೆ ಇಬ್ಬರಿಗೂ ಏಕಾಂತವಾಗಿ ಮಾತಾಡೋಕೆ ಒಂದು ಜಾಗ ಬೇಕಲ್ವಾ? ಅದಕ್ಕೆ ನನ್ನ ಮಗ ತುಟಿನೇ ಬಿಸ್ತಿಲ್ಲ ನೋಡಿ. ನಿಮ್ಮ ಮಗ ಬಿಡಿ, ನನ್ನ ಮಗಳು ನೋಡಿ ಎಷ್ಟು ಮಾತಾಡ್ತ. ಅವಳ ಮಾತು ಕೇಳಿ ಮದುವೆ ಆಗೋ ಹುಡುಗ ಎಲ್ಲಿ ಓಡ್ ಹೋಯ್ತಾ ಅನ್ಕೊಂಡಿದ್ದೀನ. ಈಗ ನೋಡಿ ತುಟಿ ಪಿಟಕಂತಿಲ್ಲ. ಎಂತ ಗೊತ್ತಿತ್ತಾ? ಇವರಿಬ್ಬರನ್ನ ಒಟ್ಟಿಗೆ ಬಿಟ್ರೆ ಲಾಯ್ಕ್ ಮಾಡಿ ಮಾತಾಡ್ತಾರೆ. ಎಂಗೇಜ್ಮೆಂಟ್, ಮದಿ, ಹನಿಮೂನ್ ಎಲ್ಲ ಪೂರೈಸ್ಕೊ ಬರ್ತಾರೆ ಅಲ್ದ ಪಪ್ಪ? ಅದೊಂದು ವಿಷಯ ಹೌದು. ಲೈ ಹೋಗ್ಲಾ, ಏಕಾಂತವಾಗಿ ಮಾತಾಡ್ಕೊಂಬ ಹೋಗು. ಹೇಳಿದ್ದು ಕೇಳಿಸ್ಲಿವ್ನಾ? ಎದೋಗು. ಹೋಗ್ಲ ಮಗ. ಹಲೋ, ಯಾರು ಸ್ಟುಪಿಡು? ನೀವು ರೀ ಸ್ಟುಪಿಡು. ಸ್ಟೈಲಾಗಿ ಹೇಳೋಗಿದ್ರಿ ನನಗೆ ಇಷ್ಟ ಇಲ್ಲ ಅಂತ ಹೋಗಿ ನಿಮ್ಮ ಅಪ್ಪಂಗೆ ಅದೇ ಥರ ಹೇಳಬೇಕಾಗಿತ್ತು. ಓ, ನೀವು ದಿಮಾಕಲ್ಲಿ ಹೇಳಿದ್ರಿ ಅಪ್ಪಂಗೆ ಹೇಳ್ತೀನಿ ಅಂತ. ಯಾಕೆ ಹೇಳಿಲ್ವಾ? ಮೀಟ್ರ್ ಇರಲಿಲ್ಲ ಅನ್ಸುತ್ತೆ. ಯಾರಿಗೆ ಮೀಟ್ರ್ ಇರಲಿಲ್ಲ? ನಾನೇನೋ ಹೇಳಿಲ್ಲ ಸರಿ. ನನ್ನ ಮುಂದೆ ಅಷ್ಟೊಂದು ಎಗರಾಡ್ತಾ ಇದ್ರಿ. ಹೋಗಿ ನಿಮ್ಮ ಅಪ್ಪನ ಹತ್ರ ಹೇಳಬೇಕಾಗಿತ್ತು ನಂಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಸೈಲೆಂಟಾಗಿ ಲವ್ ಆಗೋಯ್ತಾ ನನಗೆ? ಲವ್ವಾ? ಮೈ ಫೂಟ್. ಅದು ನಿಮ್ಮ ಮೇಲೆ. ಲೈಫಲ್ಲಿ ಲವ್ ಅಂತ ಮಾಡೋದು ಬರೀ ಒಬ್ಬರನ್ನೇ. ಓಹೋ, ಅಫೈರ್ ಬೈದ್ರೆ ಇದೆಯಾ? ಈಗೇನು ನನ್ನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ರಿ. ಇದೊಂದು ರೀಸನ್ ಸಾಕು ನನಗೆ ಈ ಎಂಗೇಜ್ಮೆಂಟ್ನ ಬ್ರೇಕಪ್ ಮಾಡ್ಕೊಳ್ಳೋದಕ್ಕೆ. ಹಲೋ ಮಿಸ್ಟರ್, ನಾನು ಲವ್ ಆಗಿದೆ ಅಂತ ಹೇಳಿದ್ದು ನನ್ನ ಮೇಲೆ. ಪ್ರಪಂಚದಲ್ಲಿ ನನ್ನಷ್ಟು ಬೇರೆ ಯಾರನ್ನೂ ನಾನು ಪ್ರೀತಿಸಲ್ಲ. ಹೋಗಿ ಅದನ್ನೇ ನಿಮ್ಮ ಅಪ್ಪನ ಹತ್ರ ಹೇಳಬೇಕಾಗಿತ್ತು. ನೀವು ಹೇಳ್ಬೇಡಿ. ಪರಿಸ್ಥಿತಿ ಏನು ಮಾಡೋಕ್ಕಾಗುತ್ತೆ? ಸೇಮ್ ಹಿಯರ್. ನೀವೇನ್ರಿ ಯಾವಾಗ ನೋಡಿದ್ರು ಸೇಮ್ ಇಯರ್ ಅಂತಿರ್ತೀರಾ? ಮೊನ್ನೆ ನೋಡಿದ್ರೆ ಕಾಫಿ ಶಾಪಲ್ಲಿ ಸಿಕ್ಕಿದ್ವಿ, ಅಲ್ಲಿ ಹೇಳಿದೆ ನಂಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಸೇಮ್ ಇಯರ್ ಅಂದ್ರಿ. ಅದಾದ್ಮೇಲೆ ಇದನ್ನು ತೊಗೊಂಡೋಗಿ ನಮ್ಮ ಅಪ್ಪನ ಹತ್ರ ಹೇಳ್ತೀನಿ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದೆ, ಅದಕ್ಕೂ ಸೇಮ್ ಇಯರ್ ಅಂದ್ರಿ. ಈಗ ನೋಡಿದ್ರೆ ಅದನ್ನು ಹೇಳೋಕ್ಕಾಗಲಿಲ್ಲ, ಪರಿಸ್ಥಿತಿ ಅಂತ ಹೇಳಿದ್ರೆ ಅದಕ್ಕೂ ಸೇಮ್ ಇಯರ್ ಅಂತಿದ್ದೀರಾ. ದೇವರು ನಿಮಗೆ ಅಂತ ಸ್ವಂತ ಬುದ್ಧಿನೇ ಕೊಟ್ಟಿಲ್ವಾ? ಶಟ್ ಅಪ್. ನಿಮ್ಗೆ ಏನ್ರಿ ಗೊತ್ತು ನನ್ನ ಪರಿಸ್ಥಿತಿ ಬಗ್ಗೆ? ಅಮ್ಮಂಗೆ ತುಂಬಾ ಹುಷಾರಿರಲಿಲ್ಲ. ನಾನು ಇನ್ನೇನು ಮದುವೆಗೆ ಒಪ್ಕೊಂಡಿಲ್ಲ ಅಂದಿದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಸಿಚುವೇಶನ್ ಇತ್ತು. ಇಷ್ಟೊತ್ತಿಗೆ ಅಮ್ಮ ಫೋಟೋನೇ ಆಗೋಗಿರ್ತಿದ್ರು. ಅದಕ್ಕೆ ನೀವು ಹೆಂಗೂ ಒಪ್ಕೊಳ್ಳಲ್ಲ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ನಾನು ಒಪ್ಕೊಂಡ್ಬಿಟ್ಟೆ. ನಿಮ್ದೇನು ಕೇಸು? ನೀವು ಒಪ್ಪಿಲ್ಲ ಅನ್ನೋ ಜೋಶಲ್ಲಿ ಫುಲ್ ಎಣ್ಣೆ ಹಾಕ್ಕೊಂಡು ಮನೆಗೆ ಹೋದರೆ ಬಾಕ್ಲ ಹತ್ರ ನಮ್ಮ ಅಪ್ಪ ಅಮ್ಮ ತೆವು ಥರ ನಿಂತಿದ್ರು.
ನಮ್ಮ ಅಪ್ಪಂಗೆ ಇದೊಂದೇ ರೀಸನ್ ಸಾಕಾಗಿತ್ತು ನಮ್ಮ ಅಮ್ಮನ ಮೇಲೆ ಎಗರಾಡೋದಕ್ಕೆ, ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಂತ ಮದುವೆ ಒಪ್ಪಿಗೆ ಅಂತ ಹೇಳಿದೆ. ಅದು ಯಾಕಂದರೆ ನೀವು ಈ ಮದುವೆಗೆ ಒಪ್ಪಿಲ್ಲ, ನಿಮ್ಮ ಅಪ್ಪನ ಹತ್ರ ಹೋಗಿ ಹೇಳಿರ್ತೀರ, ಕ್ಯಾನ್ಸಲ್ ಮಾಡಿಸಿರ್ತೀರ ಅನ್ನೋ ಕಾನ್ಫಿಡೆನ್ಸ್ ಮೇಲೆ. ನೀವು ನೋಡಿದ್ರೆ ಈಗ ಏನು ಮಾಡೋದು? ಏನು ಮಾಡೋದಾ? ತಗೊಳ್ಳಿ ನಿಮ್ಗೆ ರಿಂಗು. ಸೇಮ್ ಹಿಯರ್. ನಮಗೂ ನಿಮ್ಮ ರಿಂಗ್ ಅವಶ್ಯಕತೆ ಇಲ್ಲ. ಇವಾಗಲೇ ಹೋಗ್ಬಿಟ್ಟು ದೊಡ್ಡವ್ರ ಮುಂದೆ ಎಂಗೇಜ್ಮೆಂಟ್ ನಮ್ಗೆ ಇಷ್ಟ ಇರಲಿಲ್ಲ, ಈ ಎಂಗೇಜ್ಮೆಂಟ್ನ ಊಫಿ ಮಾಡಿಬಿಡಿ ಅಂತ ಹೇಳ್ಬಿಡೋಣ. ಅಮ್ಮ ಇಲ್ಲೊಂಚೂರು ಬಾಯಿಲಿ. ಸೀತಾ ಎಂತ ಮಾಡ್ತಿದ್ಯೇ? ಎಂತದ ಸೀತಾ ಇದು? ಎಂತ ಮಾಡ್ಕೊಂಡಿದೆ? ಎಂಗೇಜ್ಮೆಂಟ್ ರಿಂಗ್ ಕೈಯಲ್ಲಿ ಹಿಡ್ಕೊಂಡಿದೆ. ಎಂಗೇಜ್ಮೆಂಟ್ ಆಗಿರೋ ರಿಂಗ್ ನ ಬಿಚ್ಚಲೇಬಾರ್ದು, ಅದರಲ್ಲಿ ಬಿಚ್ಚಿ ಕೈಯಲ್ಲಿ ಇಟ್ಕೊಂಡಿದ್ದೀರಲ್ಲ ನೀವಿಬ್ರು. ಎಂತದೆ ಸೀತಾ ಇದು? ಅಲ್ಲ, ನಾವು ನಿನಗೆ ಸರ್ಪ್ರೈಸ್ ಕೊಟ್ಟೆ ಅಂತ ನೀನು ಹಿಂಗೆ ಶಾಕ್ ಕೊಡುದಾ? ನನ್ನ ಎದೆ ಹೆಂಗೆ ಹೊಡ್ಕೊತಿದ್ದು ಕಾಣ. ಅದು ಅದು ಯಾಕಲ್ಲ ಯಾಕೆ ಅವ್ರಿಗೆ ತೆಗ್ದಿದ್ಯಾ? ಅದು ಮಗಳ ಎಂತಾಯ್ತು ಮಗ? ಹಾಂ ಹೇಳು, ಎಂತಾಯ್ತು? ಅದು ಅಪ್ಪ, ನಾವು ಎಂಗೇಜ್ಮೆಂಟಿಗೆ ಇನ್ನೂ ಪ್ರಿಪೇರ್ ಆಗಿಲ್ಲ ಅಪ್ಪ. ಅದು ಪ್ರಿಪೇರ್ ಆಗಿಲ್ಲ ಅಂತಂದರೆ ನಮಗೆ ಎಂಗೇಜ್ಮೆಂಟು ಹಿಂಗೆ ನಡಿಬೇಕು ಅಂತ ಒಂದು ಇಮ್ಯಾಜಿನೇಷನ್ ಇತ್ತು. ಇಲ್ಲಿ ನೋಡಿದ್ರೆ ಓ, ಎಂಗೇಜ್ಮೆಂಟು ಹಂಗಾಗಬೇಕು ಹಿಂಗಾಗಬೇಕು ಅಂತ ನೀವು ಕನಸು ಕಂಡಿದ್ರೇನೋ. ನಾವು ನೋಡಿದ್ರೆ ಮನೆ ಮಂದಿ ಎಲ್ಲ ಸೇರಿ ನಿಂತಲ್ಲೇ ಎಂಗೇಜ್ಮೆಂಟ್ ಮಾಡಿಬಿಟ್ವಿ. ಸಾರಿ ಕಣ್ರಪ್ಪ. ನೋಡಿ, ಮಕ್ಕಳನ್ನೂ ನಾವೊಂದು ಮಾತು ಕೇಳಬೇಕಿತ್ತು, ಬೇಸರ ಮಾಡ್ಕೊಂಬಿಟ್ರು. ನಿಮ್ಮಪ್ಪ ನನ್ನ ಮಾತೇ ಕೇಳೋಕ್ಕಿಲ್ಲ, ನಿನ್ನ ಮಾತು ಕೇಳಾರೆ? ಮಕ್ಕಳು ಖುಷಿಯಾಗಲಿ ಅಂತ ನಾವು ಇದನ್ನೆಲ್ಲ ಮಾಡ್ತೀವಿ. ಆದ್ರೆ ಅವ್ರಿಗೆ ಖುಷಿ ಆಗ್ತಿಲ್ಲ ಅಂದರೆ ಏನು ಮಾಡೋದು? ಏನು ಮಾಡೋದು? ಏನು ಮಾಡೋದು? ಮತ್ತು ಅವ್ರು ಖುಷಿ ಆಗಂಗೆ ಏನಾದರೂ ಬೇರೆ ಥರ ಮಾಡಬೇಕಷ್ಟೇ. ಇದೇ ಗುಣ, ನಿನ್ನ ಗುಣ ನಂಗೆ ಇಷ್ಟ. ನೀವು ಹೊರಗಿಂದ ಕಮ್ಗೆ ತುಂಬ ಸ್ಟ್ರಿಕ್ಟ್ ಇರ್ತೆ, ಆದರೆ ಯಾವ ಟೈಮಿಗೆ ಏನು ಬದಲಾವಣೆ ಮಾಡ್ಕೊಂತ ಭಾಳ ಖುಷಿ. ಎಂಗೇಜ್ಮೆಂಟ್ ನಿನ್ನ ಪ್ರಕಾರ ಯಾವ ರೀತಿ ಮಾಡ್ತೀವಿ ಹೇಳ್ಬೋದು? ಹೇಳ ಹೇಳಿ ಹೇಳಿ ಹೇಳಿ. ಅಲ್ಲ, ನಿನಗೆ ಹೆಂಗೆ ಬೇಕು ಹಂಗೆ ಮಾಡುವ. ನಿಮ್ಮ ಖುಷಿನೇ ನಮ್ಮ ಖುಷಿ. ಹೇಳ. ಸುತ್ತ ಗ್ರೀನರಿ, ಪ್ರಕೃತಿ ಮಡಿಲಲ್ಲಿ ಅಲ್ವಾ ಕಲ್ಯಾಣ್? ಅದೇಲಿ ಇತ್ತಿಲ್ಲ. ಅದಕ್ಕೆ ಎಂತಕ್ಕೆ ಮಂಡಿ ಬಿಸಿ? ಬೆಂಗಳೂರಿಗಿಂತ ಪ್ರಕೃತಿ ಬ್ಯಾಕ್ಗ್ರೌಂಡ್ ಇಲ್ಲೇ ಲಾಯ್ಕಿತ್ತು. ನಾನೇ ವಿಡಿಯೋ ತೆಗಿತೆ, ನೀವಿಬ್ರು ನಿಂತ್ಕಣಿ, ಮತ್ತೆ ರಿಂಗ್ ಹಾಯ್ಕಣಿ, ಅಷ್ಟೇ. ಕಲ್ದ ಹೌದು ಕರೆಕ್ಟ್, ಅದು ಅಷ್ಟೇ. ಹಾಗೆ ಮಾಡುವ. ವಿಡಿಯೋ ತೆಗಿತಾ ಇದ್ದೀನಿ, ನಗಡ. ಸೀತಾ, ನೀನು ಉಡ್ಕೊಂಡು ಯಾರೋ ಬಂದಿದ್ದಾರೆ, ಹೋಗಮ್ಮ. ನನ್ನ ನೋಡ್ಕೊಂಡು ಯಾರೇ ಬರ್ತಾರೆ? ಅದನ್ನು ನಾನೇ ಹೇಳಬೇಕಾ? ನೀನು ಉಡ್ಬಿ ಕಣಮ್ಮ. ಮೊನ್ನೆ ಎಂಗೇಜ್ಮೆಂಟ್ ಆಯ್ತಲ್ಲ, ನಿನ್ನ ಬಿಟ್ಟಿರೋಕ್ಕಾಗ್ತಿಲ್ಲ ಅನ್ಸುತ್ತೆ. ಹೋಗು, ಒಂದು ರೌಂಡ್ ಔಟಿಂಗ್ ಹೋಗ್ಬಾ, ನಂದೇನೂ ಅಭ್ಯಂತರ ಇಲ್ಲ. ಇವ್ನು ಜಾಸ್ತಿ ಆಯಿತು. ಇವ್ನು ಈ ಥರ ಇಲ್ಲಿಗೆಲ್ಲ ಬರ್ತಿದ್ರೆ ನಂಗೆ ಎಂಗೇಜ್ಮೆಂಟ್ ಆಗಿರೋದು ಇಡೀ ಊರಿಗೆ ಗೊತ್ತಾಗುತ್ತೆ. ನಿನ್ನ ಎಂಗೇಜ್ಮೆಂಟ್ ಆಗಿರೋದು ಇಡೀ ಪ್ರಪಂಚಕ್ಕೆ ಗೊತ್ತು. ಮೈ ಗಾಡ್, ಎಲ್ಲ ಇವಂದೇ ಕಿತಾಪತಿ ಇರಬೇಕು. ಇದು ಅವನಿಗೆ ಮಾಡ್ತೀನಿ. ಏ ಕೂಲ್ ಸೀತಾ, ಅವನದೇನು ತಪ್ಪಿಲ್ಲ ಅದರಲ್ಲಿ. ರೀ, ಯಾಕ್ರಿ ಆ ವಿಡಿಯೋ ಅಪ್ಲೋಡ್ ಮಾಡಿದ್ರಿ? ಯಾವ ವಿಡಿಯೋ? ಏನು ಹೇಳ್ತಾ ಇದ್ದೀರಾ? ಟಾಕಿಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್.